ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ತಆಲಾ ಬಗ್ಗೆ ನಾವು ಕೇಳಿದ್ದೇವೆ. ಎಷ್ಟು ದೀನಗಾಗಿ ಅವರು ದಾನ ಮಾಡಿದ್ರು, ದೀನಗಾಗಿ ಎಷ್ಟು ತನ್ನ ಹಣ ಸಂಪತ್ತನ್ನು ಖರ್ಚು ಮಾಡಿದ್ರು. ಎಷ್ಟು ಸಂಪತ್ ಖರ್ಚು ಮಾಡಿದರೆ ಅವ್ರು ಏನ್ ಹೇಳ್ತಿದ್ರು, ನಾನು ಒಂದು ಅಕ್ಕಿದು ಬರಾಬರಿ ಕಾಯಿನ ಬರಾಬರಿ ನಾನು ಹಕ್ಕನ್ನು ಪೂರ್ತಿ ಮಾಡಿಲ್ಲ ಹಜರತ್ ಅಬೂಬಕರ್ ಸಿದ್ದಿಕ್ ಹೇಳ್ತಿದ್ರು. ಇಷ್ಟು ದಾನ ಮಾಡಿ ಇಷ್ಟು ದೀನ ಧರ್ಮಕ್ಕೆ ಕಷ್ಟಪಟ್ಟಿನ ಹೇಳ್ತಿದ್ರು, ನಾನು ಇನ್ನೂ ಏನು ಮಾಡಿಲ್ಲ, ಇನ್ನೂ ಇದಕ್ಕಿಂತ ಜಾಸ್ತಿ ನಾನು ಮಾಡಬೇಕು. ಹಜರತ್ ಅಬೂಬಕರ್ ಸಿದ್ದಿಕ್ ಅಂತ ಅವ್ರ ಅಬೂಬಕರ್ ಸಿದ್ದಿಕ್ ಇನ್ನೂ ಮುಸಲ್ಮಾನ್ ಆಗಿದ್ದಿಲ್ಲ, ಇನ್ನು ಅಬೂಬಕರ್ ಅಂತ ಹೆಸರು ಅಷ್ಟೇ ಇತ್ತು, ಸಿದ್ದಿಕ್ ಅಂತ ಇನ್ನೂ ಆಗಿದ್ದಿಲ್ಲ. ಅವ್ರು ಸಿದ್ದಿಕ್ ಅಂತ ಯಾರು ಕರೀತಿಲ್ಲ, ಬರೀ ಅಬೂಬಕರ್. ಅವರು ಮುಸಲ್ಮಾನ ಆಗಿದೆ ಹೇಗೆ? ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಲ್ಲಾ ಜನಕ್ಕೆ ಗೊತ್ತಾಯ್ತು ಕುರೇಶ ಮಕ್ಕಾನಲ್ಲಿ ಏನಂತ, ಈ ರೀತಿ ಅಬು ತಾಲಿಬಿನ ಮನೆಯೊಳಗೆ ಯಾ ಮೊಹಮ್ಮದ್ ಅಂತ ಹುಡುಗ ಇರುತ್ತಾನೆ. ಆ ಹುಡುಗ ಹೇಳ್ತಾರೆ ಏನಂತ, ನಾನು ನಬಿಯಾಗಿ ಬಂದಿದ್ದೇನೆ ಅಂತ. ಹಜರತ್ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ತಆಲಾ ಅನ್ನರು ಯಮನ್ಗೆ ಹೋಗಿದ್ರು. ಹೋಗಿದ ನಂತರ ಅಲ್ಲಿ ಒಬ್ಬ ದೊಡ್ಡವಾದ ಇರುವ ಬುಜುರ್ಗ್ ಆಲಿಮೆ ದೀನ್, ಅತಿ ಎಷ್ಟೋ ಗ್ರಂಥಗಳ ಜ್ಞಾನ ಅವನ ಕಡೆ ಇತ್ತು. ಆ ವ್ಯಕ್ತಿ, ಆ ಹಿರಿಯರು ಏನಿದ್ರು ಬುಜುರ್ಗ್ ಇದ್ರು, ಅವರು ಭೇಟಿ ಆದ್ರು. ಅಯ್ಯ ಅಬೂಬಕರ್ ಸಮೀಪ ಬಾ, ನಿಮ್ ಮಕ್ಕನಿಂದ ಬಂದಿದ್ಯಾ? ಅಯ್ಯ ಅಬೂಬಕರ್ ಸಮೀಪ ಬಾ, ನಿನ್ನ ದೇಹಗಳಿಗೆ ನಾನು ಒಂದು ವಸ್ತು ನೋಡ್ಬೇಕು, ಆ ನೋಡಿದ ನಂತರ ನಾನು ನಿನ್ಗೆ ಕಂಡುಹಿಡ್ತೀನಿ ನೀನು ಹಕೀಕತ್ ಅಬೂಬಕರ್ ಅನ್ನೋದಿಲ್ಲ ಅನ್ನೋದು. ಇನ್ನು ಏನ್ ಹೇಳಕ್ ನನ್ಗೆ ಮಾತು ನಿಂದು ತಿಳಾಕ್ ಕುಂತಿಲ್ಲ, ಏನ್ ನನ್ಗೆ ದೇಹ ಒಳಗೆ ಏನ್ ನೋಡ್ತೀರಾ ಅಂತ ಅದು ವಸ್ತು, ನಿಮ್ಮ ಹೊಟ್ಟಿನಿಂದ ಬಟ್ಟೆ ಒನೆ ಬಸ್ರಿ. ಹಜರತ್ ಅಬೂಬಕರ್ ಸಿದ್ದಿಕರು ಹೇಗೆ ಬಟ್ಟೆ ಒನೆ ಬಸ್ಬೇಕಾಗಿತ್ತು, ಆ ಹೊಟ್ಟಿ ಮೇಲೆ ಒಂದು ಚುಕ್ಕಿ ಇತ್ತು. ಆ ಚುಕ್ಕಿ ನೋಡಿದ ನಂತರ ಹಜರತೆ ಆ ಬಹಿರ ರಾಯಿಬ್ ಏನಿದ್ರು, ಆ ಜ್ಞಾನ ಪಡ್ಕೊಂಡಿರುವ ಅಜ್ಞಾನಿ ಏನಿದ್ರು ಆ ಹಿರಿಯರು, ಅವ್ರು ಏನ್ ಹೇಳಿದ್ರು, ಆಯ್ ಅಬೂಬಕರ್ ನೀನೇ ನಿಜವಾಗಿ ಅಬೂಬಕರ್ ಇದೀಯಾ? ಆಯ್ ಅಬೂಬಕರ್ ಮಕ್ಕಾನಲ್ಲಿ ಒಬ್ಬ ನಬಿಯಾಗಿ ಬರೋರಿದ್ದಾರೆ, ಒಬ್ರು ನಬಿಯಾಗಿ ಬರೋರಿದ್ದಾರೆ. ಅಯ್ಯ ಅಬೂಬಕರ್ ಅವ್ರದ್ದು ನೀ ಗೆಳೆಯ ಆಗ್ತೀಯಾ, ಅವ್ರ ಜೊತೆ ನೀ ಇರ್ತೀಯ, ಅಯ್ಯ ಅಬೂಬಕರ್ ರೆಡಿ ಆಗು ಅಂತ ಆ ಹಿರಿಯ ಹಾಕುಂತಿದ್ರು. ಇದು ಹೇಳಿದ ನಂತರ ಹಜರತ್ ಅಬೂಬಕರ್ ಸಿದ್ದಿಕ್ ಹೇಳಿದ್ರು, ನಾನು ನಿಮ್ಮ ಮಾತಿನ ಮೇಲೆ ಹೇಗೆ ನಂಬಬೇಕು? ಅಯ್ಯ ಅಬೂಬಕರ್ ಹೋಗು ನೀನು ಮಕ್ಕಾನಲ್ಲಿ. ಹೋಗಿದ ನಂತರ ಅವಾಗ ಅವ್ರಿಗೆ ಕೇಳು, ನೀನು ಕೇಳಿದ ಅವ್ರು ಹೇಳುತ್ತಾರೆ, ಅವಾಗ ನೀವು ಮುಸಲ್ಮಾನ್ ಆಗ್ತೀಯಾ. ಆದ್ರೆ ಅಯ್ಯ ಅಬೂಬಕರ್ ಹೋಗಿದ ನಂತರ ನನ್ನಿಂದ ನಾನು ಸ್ವಲ್ಪ ಪತ್ರದಲ್ಲಿ ಶಾಯರವನ್ನು ಬರೆದುಕೊಡಕ್ ಕುಂತಿದ್ದೇನೆ. ಆ ಶಾಯರ್ ಏನಿದೆ ನನ್ನ ನಬಿದು ಬಾರ್ಗನಲ್ಲಿ ಮುಟ್ಟಿಸೋ ಅಬೂಬಕರ್, ಮತ್ತು ಯಾರಿಗೆ ಮುಟ್ಟಿಸ ಹೋಗ್ಬೇಡ ಅಂತೂ ಆ ಹಿರಿಯರು ಶಾಯರವನ್ನು ಬರೆದುಕೊಟ್ರು. ಬರೆದಿದ ನಂತರ ಅಬೂಬಕರ್ ಸಿದ್ದಿಕ್ ಹೇಗೆ ಮಕ್ಕಾಗೆ ಬಂದಿದ ನಂತರ ಎಲ್ಲಾರು ಕುರೇಶಿನ ದೊಡ್ಡ ಶ್ರೀಮಂತರು ಜಮಾಗಿ ನಿಂತಿದ್ರು, ಒಬ್ಬರಿಗೆ ಒಬ್ರು ಮಾತಾಡಕ್ ಕುಂತಿದ್ರು. ಹಜರತ್ ಅಬೂಬಕರ್ ಸಿದ್ದಿಕ್ ಬಂದ್ ಕೇಳಿದ್ರು, ಏನಾಯ್ತು, ಏಕೆ ಮಾತಾಡಕ್ ಕುಂತಿದ್ರಾ, ಏನಾದ್ರು ಈ ರೀತಿ ಚಿಂತೆಯಲ್ಲಿ ಎದಕ್ ನಿಂತಿದ್ದೀರಾ? ಅವಾಗ ಎಲ್ಲಾರು ಶ್ರೀಮಂತರು ಹೇಳಿದ್ರು, ಅಬು ತಾಲಿಬಿನ ಮನೆಯೊಳಗೆ ಏನ್ ಮುಹಮ್ಮದ್ ಅವರು ಏನಿದ್ದಾರೆ, ಏಕೆಂದ್ರೆ ಕುರೇಶಿನ ಕುಫಾರೆ ಕುರೇಶರು ಕೆಟ್ಟ ರೀತಿ ಅಕ್ಷರವನ್ನು ಬೆಳೆಸ್ತಿದ್ರು. ಆದ್ರೆ ನಮ್ಮ ನ್ಯಾಲಿಗೆ ಆ ರೀತಿ ಅಕ್ಷರ ಬರುವುದಿಲ್ಲ. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಹೇಳಕ್ ಬಂದಿರಿ ಅಂತ, ಮುಹಮ್ಮದ್ ಅವರು ಏನಿದ್ದಾರೆ ಅವರು ನಬಿ ಆಗಿದ್ದಾರೆ ಅಂತ ಜನರಿಗೆ ಹೇಳಕ್ ಕುಂತಿದ್ದಾರೆ. ಅವರು ನಾವು ಹೇಗೆ ನಂಬಬೇಕು? ಅಯ್ಯ ಅಬೂಬಕರ್ ನೀವೇ ಹೋಗಿ ಮಾತಾಡ್ಕೊರಿ ಅವ್ರ ಜೊತೆ. ಹಜರತ್ ಅಬೂಬಕರ್ ಸಿದ್ದಿಕ್ ಮನೆಯಲ್ಲಿ ಬಂದಿದ ತಕ್ಷಣ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಖ ನೋಡಕ್ ಬಂದಿದ್ದಾರೆ. ನೋಡಿದ ನಂತರ ಅಯ್ಯ ಅಬೂಬಕರ್ ಸಮೀಪ ಬಾ, ಮದ್ದಗೆ ಕೈಯಲ್ಲಿ ಕೈ ಕೊಟ್ಟು ಮುಸಲ್ಮಾನ್ ಆಗು. ಪ್ರೀತಿಯ ಸಹೋದರರೇ, ಅಬೂಬಕರ್ ಸಿದ್ದಿಕ್ ಹೇಳಿದ್ರು, ಯಾ ರಸೂಲಲ್ಲಾಹ್ ನಾನು ಹೇಗೆ ನಂಬಬೇಕು? ನೀವು ನಬಿಯಾಗಿ ಬಂದಿದ್ದಾರೆ ಅನ್ನೋದು ನಾನು ಹೇಗೆ ನಂಬಬೇಕು ಯಾ ರಸೂಲಲ್ಲಾಹ್? ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಅಯ್ಯ ಅಬೂಬಕರ್ ಗೊತ್ತಿದೆ ನೀ ಯಮನ್ಗೆ ಹೋಗಿದ್ಯಾ? ಅಯ್ಯ ಅಬೂಬಕರ್ ನೀ ಯಮನ್ಗೆ ಹೋಗಿದ್ಯಾ? ಯಮನ್ನಲ್ಲಿ ಒಬ್ರು ಹಿರಿಯರು ಭೇಟಿ ಆಗಿದ್ರು. ಹಾ ರಸೂಲಲ್ಲಾಹ್ ನಾನು ಯಮನ್ಗೆ ಹೋಗಿದ್ಯಾ, ಎಷ್ಟೋ ಜನರು ಗೊತ್ತಿದೆ ನಾನು ಯಮನ್ಗೆ ಹೋಗಿದ್ದು. ಆದ್ರೆ ಯಮನ್ನಲ್ಲಿ ಹೋಗಿದ ನಂತರ ಏನು ಮಾಡಿ ಬಂದಿದಾರ ಅನ್ನೋದು ಬೇರೆ ಜನರಿಗೆ ಗೊತ್ತಿಲ್ಲ. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಷ್ಟೇ ಗೊತ್ತಿದೆ, ನಮ್ಮ ಹುಜೂರರಿಗೆ ಅಷ್ಟೇ ಗೊತ್ತಿದೆ. ನಮ್ಮ ನಬಿಯವರು ಎಲ್ಲಿದ್ದಾರೆ? ಮಕ್ಕನಲ್ಲಿ ಇದ್ದಾರೆ. ಹಜರತ್ ಅಬೂಬಕರ್ ಸಿದ್ದಿಕ್ ಯಮನ್ಗೆ ಹೋಗಿ ಬಂದಿದ್ದಾರೆ. ಆದ್ರೆ ಹೋಗಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅಲ್ಲಿ ಹೋಗಿದ ನಂತರ ಏನೇನ್ ಮಾಡಿ ಬಂದಿದ್ದಾರೆ ಅನ್ನೋದನ್ನು ಹುಜೂರ್ಗೆ ಬಿಟ್ಟು ಬೇರೆ ಯಾರಿಗೆ ಗೊತ್ತಿಲ್ಲ. ನಮ್ಮ ಹುಜೂರ್ ಸಲ್ಲಲ್ಲಾಹು ಹೇಳಿದ್ರು, ಅಯ್ಯ ಅಬೂಬಕರ್ ಒಬ್ರು ಹಿರಿಯರು ನಿಮ್ಗೆ ಭೇಟಿ ಆಗಿದ್ರು. ಹಾ ರಸೂಲಲ್ಲಾಹ್ ಭೇಟಿ ಆಗಿದ್ರು, ಮತ್ತೆ ಏನೇನಾಯ್ತು ಯಾ ರಸೂಲಲ್ಲಾಹ್? ಇದು ಕೇಳಿದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಅಯ್ಯ ಅಬೂಬಕರ್ ಆ ಹಿರಿಯರು ಏನಿದ್ರು ಆಲಿಮೀದೀನ್ ಅವರು ನಿನ್ನ ಕೈಯಲ್ಲಿ ಸ್ವಲ್ಪ ಪತ್ರದಲ್ಲಿ ಶಾಯರವನ್ನು ಬರೆದು ಕೊಟ್ಟಿದ್ದಾರ. ಅಯ್ಯ ಅಬೂಬಕರ್ ಆ ಶಾಯರ್ ನನ್ಗೆ ಕೊಡು, ಏಕೆಂದ್ರೆ ನನ್ನ ಕೈಯಲ್ಲಿ ಕೊಡು ಅಂತ ಹೇಳಿ ಕಳಿಸಿದಾರ ಅವರು. ಪ್ರೀತಿಯ ಸಹೋದರರೇ, ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೋಡ್ರಿ, ಯಮನ್ನಲ್ಲಿ ಏನೇನಾಗಿದೆ ಎಲ್ಲ ಮಾತು ಇಲ್ಲೇ ಕುಂತು ಹೇಳಕ್ ಕುಂತಿದ್ದಾರೆ. ಇದು ಮಾತು ಹೇಗೆ ಹೇಳಬೇಕಾಗಿತ್ತು? ಯಾ ರಸೂಲಲ್ಲಾಹ್ ಇಷ್ಟು ಶ್ರೀಮಂತರಿಗೆ ನಾನು ಭೇಟಿಯಾಗಿದ್ಯಾ, ಎಲ್ಲಾರು ಜನರು ಹೇಳಿದ್ರು ನೀವು ಯಮನ್ಗೆ ಹೋಗಿ ಬಂದಿದ್ದೀರಾ. ಯಮನ್ನಲ್ಲಿ ಏನಾಗಿದೆ ಅನ್ನೋ ಯಾರು ಹೇಳಿದಿಲ್ಲ. ಯಾ ರಸೂಲಲ್ಲಾಹ್ ನಾನು ನಿಮ್ಮ ಸಮೀಪ ಬಂದಿದ್ದೇನೆ, ನೀವೇ ಹೇಳಕ್ ಕುಂತಿದ್ದೀರಾ. ಒಬ್ಬ ಹಿರಿಯರ ಭೇಟಿಯಾಗಿದ್ದ, ಅವ ಆಗಿದ ನಂತರ ಈ ರೀತಿ ಪತ್ರ ಬರೆದು ಕೊಟ್ಟಿದ್ದಾನೆ, ಆ ಪತ್ರ ನನ್ನ ಕೈಯಲ್ಲಿ ಕೊಡು ಅಂತ ಹೇಳಿದ್ದಾನೆ. ಯಾ ರಸೂಲಲ್ಲಾಹ್ ನೀವು ಎಲ್ಲಾ ಮೋಜಿಜಾತನ್ನು ತೋರ್ಸಕ್ ಕುಂತಿದ್ದೀರಿ ಯಾ ರಸೂಲಲ್ಲಾಹ್. ಹಾಗಾದ್ರೆ ಮೊದಲೇ ಕೈಯಲ್ಲಿ ಕೈ ಕೊಟ್ಟು ಮುಸಲ್ಮಾನ್ ಮಾಡ್ರಿ ಯಾ ರಸೂಲಲ್ಲಾಹ್. ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲ್ ಹೇಳಿ ಮೊದಲಿಗೆ ಮುಸಲ್ಮಾನ್ ಆದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೈಯಲ್ಲಿ.
ಕಲ್ಮಾ ಓದಿ ಮುಸಲ್ಮಾನ ಆದ್ರು ಯಾರು? ಹಜರತ್ ಅಬೂ ಬಕರ್ ಸಿದ್ದಿಕ್ ರದಿಯಲ್ಲಾಹು ತಆಲಾ ಅನ್ಹು. ಪ್ರೀತಿಯ ಸಹೋದರರೇ, ಹಜರತ್ ಅಬೂ ಬಕರ್ ಹೇಗೆ ಮುಸಲ್ಮಾನ ಆಗಿ ಹೋಗಿತ್ತು, ಅವಾಗ ಬರ್ತಾ ಬರ್ತಾ ಬಹಳಷ್ಟು ಸಹಾಬಾಕರ ಮುಸಲ್ಮಾನ ಆದ್ರು, ಬಹಳಷ್ಟು ಸಹಾಬಾಕರ ಮುಸಲ್ಮಾನ ಆದ್ರು. ಹಜರತ್ ಅಬ್ದುಲ್ಲಾ ಬಿನ್ ಮಸ್ಊದ್ ರದಿಯಲ್ಲಾಹು ತಆಲಾ ಅನ್ಹು ಎಷ್ಟು 12 ವರ್ಷ ಇದೆ ಹಜರತ್ ಅಬ್ದುಲ್ಲಾ ಬಿನ್ ಮಸ್ಊದ್ ಅವ್ರದ್ದು. ಎಷ್ಟು 12 ವರ್ಷವರಿದ್ದಾರೆ. ಏನು ಕುರಿಗಳಿಗೆ ಸಾಕ್ತಿದ್ರು, ಕೆಲಸ ಮಾಡ್ತಿದ್ರು ಒಂದು ಗುಲಾಮಿಯ ಮಾಲೀಕನ ತಳಗೆ. ಮಾಲೀಕನ ಹೆಸರೇನು? ಉಕಬಾ. ಉಕಬಾದ ಕುರಿಗಳು ತಗೊಂಡು ಹೋಗಿ, ಆಡುವನ್ನು ತಗೊಂಡು ಹೋಗಿ ಮೇಯಿಸ್ತಿದ್ರು. ಕಾಡಿನಲ್ಲಿ ಹೋಗೋದು, ಗುಡ್ಡದಲ್ಲಿ ಹೋಗಿ ಮೇಯಿಸ್ಕೊಂಡು ಬರ್ತಿದ್ರು ಕುರಿಗಳಿಗೆ. 12 ವರ್ಷ ಆಯ್ತು. ಹಜರತೆ ಅಬೂ ಬಕರ್ ಸಿದ್ದಿಕ್ ಮತ್ತು ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರವಾಸ ಹೋಗುತ್ತಿದ್ರು. ಹೋಗೋದು ಸಂದರ್ಭದಲ್ಲಿ ಹಜರತೆ ಅಬ್ದುಲ್ಲಾ ಬಿನ್ ಮಸ್ಊದ್ 12 ವರ್ಷವರಿದ್ದಾರೆ, ಚಿಕ್ಕ ಹುಡುಗರಿದ್ದಾರೆ, ಯಂಗ್ ಇದ್ದಾರೆ. ಆದ್ರೆ ಪ್ರೀತಿಯ ಸಹೋದರರೇ, ನಮ್ಮ ಹುಜೂರ್ ಸಲ್ಲಲ್ಲಾಹು ಹೇಗೆ ಸಮೀಪ ಬರಾಕ್ ಕುಂತಿದ್ರು, ಹಜರತೆ ಅಬ್ದುಲ್ಲಾ ಬಿನ್ ಮಸ್ಊದ್ ಅವ್ರದ್ದು ಮುಖ ನೋಡಕ್ ಕುಂತಿದ್ದಾರೆ. ಆ ಮುಖ ಎಂತಹ ಮುಖ, ಇಡೀ ಪ್ರಪಂಚದಲ್ಲಿ ಅಂತಹ ಮುಖದ ಬೆಳಕು ಯಾರ ಮುಖದಲ್ಲಿ ನೋಡಿದ್ದಿಲ್ಲ, ಯಾವ ಮುಖದಲ್ಲಿ ನೋಡಿದ್ದಿಲ್ಲ. ಹಜರತ್ ಅಬ್ದುಲ್ಲಾ ಬಿನ್ ಮಸ್ಊದ್ ಅವರು ಕುರಿಯನ್ನು ಮೇಯಿಸಕ್ ಕುಂತಿದ್ದಾರೆ. ಬರೀ ದೃಷ್ಟಿ ಹುಜೂರ್ ಮುಖದ ಮೇಲೆ ಹೋಗ್ತಿತ್ತು. ಮತ್ತೆ ಯೋಚನೆ ಮಾಡ್ತಿದ್ರು, ನಾನು ಅವ್ರಿಗೆ ಎದಕ್ ನೋಡಕ್ ಕುಂತಿದ್ದೀನಿ, ನನ್ನ ಕೆಲಸ ಕುರಿ ಮೇಯಿಸೋದು, ಕುರಿಗೆ ಮೇವನ್ನು ತಿನ್ಸೋದು, ನಾನು ಅವ್ರಿಗೆ ಎದಕ್ ನಾನು ಅವ್ರದ್ದು ಮುಖ ನೋಡಕ್ ಕುಂತಿದ್ದೀನಿ ಅಂತೂ ಮತ್ತು ಮುಖವನ್ನು ತಿರಸ್ಕಿದ್ರು. ಆದ್ರೆ ಮನಸ್ ಏನ್ ಹೇಳ್ತಿತ್ತು, ಅಬ್ದುಲ್ಲಾ ಬಿನ್ ಮಸ್ಊದ್ ಅವ್ರದ್ದು ಮುಖ ನೋಡು, ಅಬ್ದುಲ್ಲಾ ಬಿನ್ ಮಸ್ಊದ್ ಅವ್ರದ್ದು ಮುಖ ನೋಡು, ಎಷ್ಟು ಸಾರಿ ಅವ್ರದ್ದು ಮುಖ ನೋಡ್ತೀಯ ಅಷ್ಟು ಸಾರಿ ನಿನ್ನ ಹೃದಯಕ್ಕೆ ಶಾಂತಿವನ್ನು ಸಿಗ್ತದೆಯಾ. ಅಬ್ದುಲ್ಲಾ ಮಸ್ಊದ್ ಮುಖ ನೋಡು. ಹಜರತ್ ಅಬ್ದುಲ್ಲಾ ಬಿನ್ ಮಸ್ಊದ್ ಬರೀ ಅವ್ರದ್ದು ಮುಖ ನೋಡ್ತಿದ್ರು. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಗೆ ಸಮೀಪ ಬಂದ್ರು, ಬಂದಿದ ನಂತರ ಅಬ್ದುಲ್ಲಾ ಬಿನ್ ಮಸ್ಊದ್, ನಿನ್ನ ಒಳಗೆ ಏನಾದ್ರೂ ಕುರಿ ಇದೆ, ಆಡು ಇದೆ, ಅದರಿಂದ ನಾವು ಹಾಲುವನ್ನು ಹಿಂಡಬೇಕು, ಕುಡಿಬೇಕು, ಯಾಕೆಂದ್ರೆ ಹೊಟ್ಟಿ ಹಸು ಆಗಿದೆ, ನಿರಾಸೆ ಆಗಿದೆ. ಹಜರತ್ ಅಬ್ದುಲ್ಲಾ ಬಿನ್ ಮಸ್ಊದ್ ಚಿಕ್ಕವರಿದ್ದಾರೆ. ಅವ್ರು ಏನ್ ಹೇಳಿದ್ರು, ಇದರದ್ದು ಕುರಿಗಳದು, ಈ ಆಕಳಗಳದು, ಕುರಿಗಳದು ನಾನು ಮಾಲೀಕಲ್ಲ, ನನ್ನ ಮಾಲೀಕ್ ಬ್ಯಾರೆವ ಇದ್ದಾನೆ. ಈ ಕುರಿಗಳ ಸಮೀಪ ನನ್ನ ಮಾಲೀಕ್ ಇಲ್ಲ, ಕೇಳಿ ನಾನು ಹಾಲು ಕೊಡಬೇಕಂದ್ರೆ ನಾನು ಅವ್ರದ್ದು ಪರ್ಮಿಷನ್ ತಗೊಳ್ಳೋದಾಗ ನಾನು ಹೇಗೆ ಹಾಲು ಕುಡಿಸ್ಬೇಕು? ಇದು ಮಾತು ಹಜರತ್ ಅಬ್ದುಲ್ಲಾ ಬಿನ್ ಮಸ್ಊದ್ ಹೇಳಿದ ನಂತರ ಇನ್ನೂ ಖುಷಿ ಪಡ್ಕೊಂಡ್ರು. ಎಷ್ಟು ನಿಮ್ಮ ಒಳಗೆ ಅಮಾನತ್ ಅನ್ನೋದು ಇದು ಪ್ರೀತಿ ಇದೆ, ಖಯಾನತ್ ಮಾಡಂಗಿಲ್ಲ ಆ ಮಾತಿನಲ್ಲಿ. ಬ್ಯಾರೆ ಏನಾದ್ರೆ ವಸ್ತು ಕಟ್ಟಿದ್ರೆ ಆ ವಸ್ತು ಅವರು ಪರ್ಮಿಷನ್ ತಗೊಳ್ಳಾರ್ದಂಗೆ ನಾವು ಯಾವತ್ತು ಬಳಸಬಾರ್ದು. ಅದಕ್ಕೆ ಅಮಾನತ್ ಅಂತಾರ. ಫಾರ್ ಎಕ್ಸಾಂಪಲ್, ನಾನು ನಿಮ್ ಕಡೆ ಏನಾದ್ರೂ ವಸ್ತು ಕೊಟ್ಟಿದ್ದೇನೆ, 1 ತಿಂಗಳಿಗಾಗಿ ನೀವು ಇಟ್ಕೋರಿ, ಅದು ನಾನು ಏನಾದ್ರೂ ನೀವು ಬಳಸಬೇಕಂದ್ರೆ ನನ್ನ ಅನುಮತಿ ತಗೊಂಡು ನೀವು ಬಳಸಬೇಕು. ಯಾಕೆಂದ್ರೆ ನಾನು ಅಮಾನತ್ ಕೊಟ್ಟಿದ್ದೇನೆ. ನೀವು ಏನಾದ್ರೂ ನಮ್ಗೆ ಕೇಳಲಾರ್ದಂಗೆ ಅದು ವಸ್ತು ನೀವು ಬಳಸಕ್ ಅಂದ್ರೆ ನೀವು ಖಯಾನತ್ ಮಾಡಕ್ ಕುಂತಿದ್ದೀರಾ, ನೀವು ಪಾಪಿ ಆಗಿ ಕುಂತಿದ್ದೀರಾ. ಹಜರತ್ ಅಬ್ದುಲ್ಲಾ ಅವರು ಏನಿದ್ದಾರೆ 12 ವರ್ಷರಿದ್ದಾರೆ. ನನ್ನ ಮಾಲೀಕ್ ನನ್ನ ಸಮೀಪ ಇಲ್ಲ, ನಾನು ಹೇಗೆ ಹಾಲುವನ್ನು ಹಿಂಡ್ಕೊಡ್ಬೇಕು? ಅವಾಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಮಸ್ಊದ್, ನಿನ್ನ ಕಡೆ ಒಂದು ಕುರಿ ಮರಿ ಇದ್ದರೆ ಕೊಡು ಸಾಕು, ಏಕೆಂದ್ರೆ ನಿನ್ನ ಮಾಲೀಕನೇ ಗೊತ್ತಾಗುದಿಲ್ಲ ಆ ಕುರಿ ಎಂತಹ ಕುರಿ, ಆಡು ಎಂತಹ ಆಡು, ಇನ್ನೂವರೆಗೆ ಗರ್ಭವತಿ ಆಗಿಲ್ಲ, ಮಕ್ಕಳು ಕೊಟ್ಟಿಲ್ಲ, ಇನ್ನು ಹಾಲು ಬರೋದಿಲ್ಲ, ಇನ್ನು ಕುರಿ ಏನಿದೆ ಚಿಕ್ಕವಾದ ಇದೆ, ಮರಿ ಇದೆ, ಅಂತದ್ದು ಮರಿ ಕೊಡು, ಅದರ ಒಳಗೆ ನಾವು ಹಾಲು ಕುಡಿತೀವಿ. ಹಜರತ್ ಅಬ್ದುಲ್ಲಾ ಬಿನ್ ಮಸ್ಊದ್ ಏನ್ ಮಾಡಿದ್ರು, ನಾನು ಸುಂದರವಾದ ಮುಖ ಇದೆ, ಎಷ್ಟು ಚಲೋ ಅದಾರ ನಾನು ತಿಳ್ಕೊಂಡಿದ್ಯಾ, ಇವರು ಸ್ವಲ್ಪ ಯೋಚನೆದಲ್ಲಿ ಬಾಳ ಇದಾದಾರ, ಇವರು ಆ ಚಿಕ್ಕವಾದ ಮರಿನಿಂದ ಹೇಗೆ ಹಾಲು ಬರ್ತೈತಿ, ಬರೋದು ಸಾಧ್ಯ ಇದೆ, ತುಗುರಿ ಅಲ್ಲೇ ನೋಡ್ರಿ, ಒಂದು ಮರಿ ತಗೊಂಡು ಹಾಲು ಹಿಂಡ್ರಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಮರಿ ಸಮೀಪ ತಗೊಂಡು ಹೇಗೆ ಆ ಕುರಿ ಮೇಲೆ, ಆ ಆಡಿನ ಮೇಲೆ ಕೈ ಇಡಬೇಕಾಗಿತ್ತು. ಹಜರತ್ ಅಬೂ ಬಕರ್ ಸಿದ್ದಿಕ್ ಆ ಆಡಿಗೆ ಹಿಡಿದಿದ್ದಾರೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಹಾಲು ಬರುವ ಜಗದಲ್ಲಿ ಕೈ ಇಟ್ಟಿದ್ದಾರೆ. ಪ್ರೀತಿಯ ಸಹೋದರರೇ, ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬರೀ ಕಲ್ಲಿನ ಮೇಲೆ ಕಾಲು ಇಟ್ಟಿದೆ, ಕಲ್ಲು ಮುಣಗ್ತದೆ ಅಂತೆ, ಅಲ್ಲೇ ಮೂಮರೀತಿ ಆಗುತ್ತದೆ. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಡಿನ ಮೇಲೆ ಕೈ ಇಟ್ಟಿದ್ರೆ ಏದಕ್ಕೆ ಹಾಲು ಬರೋದಿಲ್ಲ? ಹೇಗೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ಚಿಕ್ಕವಾದ ಆ ಆಡಿನ ಮರಿ ಮೇಲೆ ಹೇಗೆ ಕೈ ಇಡಬೇಕಾಗಿತ್ತು, ಹಾಲುವನ್ನು ಈ ರೀತಿ ಬರಾಕ್ ಕುಂತಿದ್ರು. ಯಾವ ರೀತಿ ಅಂದರೆ ಹಜರತ್ ಅಬ್ದುಲ್ಲಾ ಬಿನ್ ಮಸ್ಊದ್ ಹೇಳಕ್ ಕುಂತಿದ್ದಾರೆ, ನನ್ನ ಕಡೆ ಎಷ್ಟು ಡಬ್ರಿ ಇತ್ತು ಎಲ್ಲಾ ಡಬ್ರಿಯನ್ನು ಕೊಡಕ್, ಎಲ್ಲಾ ಡಬ್ರಿ ತುಂಬಿ ನಾನು ಕೊಡೋದನ್ನ, ಮತ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತುಂಬಾ ಹಾಲುವನ್ನು ಕೊಡೋದು, ಅಂತದ್ದು ಹಾಲು ಆ ಕುರಿ ಮರಿನಿಂದ ಬರಾಕ್ ಕುಂತಿದೆ ಅಂತ ಹಜರತ್ ಅಬ್ದುಲ್ಲಾ ಬಿನ್ ಮಸ್ಊದ್ ಹೇಳಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಈ ಹಾಲುವನ್ನು ಕುಡಿದಿದ್ದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಪ್ರವಾಸ ಮುಂದೆ ಸ್ಟಾರ್ಟ್ ಮಾಡಿದ್ರು. ಅಬ್ದುಲ್ಲಾ ಬಿನ್ ಮಸ್ಊದ್ ಎಲ್ಲಾ ಕುರಿಗೆ ಮಾಲೀಕನ ಕಡೆ ತಗೊಂಡು ಬಂದ್ರು. ಬಂದಿ ನಂತರ, ನನ್ನ ಮಾಲೀಕ್, ನಾನು ನಾಳಿಂದ ಬರಂಗಿಲ್ಲ, ನಿನ್ನ ಕುರಿ ನೀ ಹಿಡ್ಕೋ, ನಾನು ಹೊಂಟಿದ್ದೇನೆ. ಎಲ್ಲಿ ಹೊಂಟಿದ್ಯಾ, ಯಾರ ಕಡೆ ಹೊಂಟಿದ್ಯಾ, ಯಾರು ಅಂತ ಅದು ಕಂಡು ಬಂದ್ರು. ಅವಾಗ ಹಜರತ್ ಅಬ್ದುಲ್ಲಾ ಬಿನ್ ಮಸ್ಊದ್ ಹೇಳಕ್ ಕುಂತಿದ್ದಾರೆ, ಒಬ್ರು ನಬಿಯವರು ಬಂದಿದ್ರು, ಮೊಹಮ್ಮದ್ ಸಾಹೇಬರು ಬಂದಿದ್ರು. ಅವರು ಬರೀ ಆಡಿ ಕುರಿನ ಮೇಲೆ ಏನಿದೆ, ಆ ಆಡು ಮರಿ ಮೇಲೆ ಕೈ ಇಟ್ಟಿದ್ರೆ ಹಾಲು ಬರ್ತಿದೆ, ಅಂದರೆ ದೇಹ ಮೇಲೆ ಕೈ ಇಟ್ಟಿದ್ರೆ ಏದಕ್ಕೆ ಸ್ವರ್ಗ ಸಿಗೋದಿಲ್ಲ. ನಾನು ಅಂತಹ ನಬಿ ಕಡೆ ಹೋಗಕ್ ಕುಂತಿದ್ದೇನೆ, ನಿನ್ನ ಗುಲಾಮಿ ನನಗೆ ಬೇಡ, ನನ್ನ ಗುಲಾಮಿ ಹುಜೂರ್ ಸಲ್ಲಲ್ಲಾಹು ಕಡೆ ಹಾಕಿಬೇಕು. ಮೊದಲಿಗೆ ಹಜರತ್ ಅಬ್ದುಲ್ಲಾ ಬಿನ್ ಮಸ್ಊದ್ ಅವರು ಉಕಬಾಗಿ ಬಿಟ್ಟು ಹುಜೂರ್ ಬಾಗಿಲಿಗೆ ಬಂದಿರೋ, ಯಾ ರಸೂಲಲ್ಲಾ, ನಿಮ್ಮ ಕೈಯಲ್ಲಿ ಕೈ ಕೊಟ್ಟು ಮೊದಲಿಗೆ ನನಗೆ ಮುಸಲ್ಮಾನ್ ಮಾಡಿ ಯಾ ರಸೂಲಲ್ಲಾ, ಲಾ ಇಲಾಹಾ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲ್ ಹೇಳಿ ಮೊದಲಿಗೆ ಮುಸಲ್ಮಾನ್ ಆದರು ಹಜರತ್ ಅಬ್ದುಲ್ಲಾ ಬಿನ್ ಮಸ್ಊದ್ ಅವರು.
ಇಂತಹ ಮುಅಜಿಜಾತ್ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತೋರಿಸಿದ್ರು ಪ್ರೀತಿಯ ಸಹೋದರರೇ. ಅದು ಎಂತಹ ಗುಲಾಮಿ ಮಾಡಿದ್ರು ಹಜರತ್ ಅಬ್ದುಲ್ಲಾ ಬಿನ್ ಮಸ್ಊದ್ ಅವರು. ಇಡೀ ಜೀವನ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸೇವೆ ಮಾಡಿದ್ರು. ಅದು ಎಂತಹ ಸೇವೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನಾದ್ರೆ ಜಳಕ ಕುಸುಲು ಮಾಡಕ್ ಕುಂತಾರಂದ್ರೆ ಅಕ್ಕಪಕ್ಕದಲ್ಲಿ ಬಟ್ಟೆ ಹಿಡ್ಕೊಂಡು ನಿಂದ್ರೋದು. ಮತ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಏನಾದ್ರೆ ಚಪ್ಲಿ ಬನ್ನು ಎಲ್ಲಾದ್ರೆ ಹೋಗಕ್ ಕುಂತಾರ ಅಂದ್ರೆ ಮೊದಲಿಗೆ ಚಪ್ಲಿ ಕಾಲಿನ ತಳಗೆ ಇಡೋದು ಅಂತ ಕೆಲಸ ಮಾಡ್ತಿದ್ರು ಹಜರತ್ ಅಬ್ದುಲ್ಲಾ ಬಿನ್ ಮಸ್ಊದ್ ಅವರು. ಇಲ್ಲೇ ತನಕ ಬಂದಿದೆ ಪ್ರೀತಿಯ ಸಹೋದರರೇ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಚಪ್ಲಿ ಬಿಟ್ಟು ಹೊರಗಡೆ ಹೋಗಿದ್ರೆ ಒಳಗಡೆ ಹೋಗಿದ್ರೆ ಹಜರತ್ ಅಬ್ದುಲ್ಲಾ ಬಿನ್ ಮಸ್ಊದ್ ಏನ್ ಮಾಡ್ತಿದ್ರು, ನಾಲೇನ್ ಪಾಕವನ್ನು ತಗೊಂಡು ಕೈಯಲ್ಲಿ ತಳಗೆ ಹಿಡ್ಕೊತಿದ್ರು, ಕೈನ ತಳಗಡೆ ಹಿಡ್ಕೊತಿದ್ರು. ನಮ್ಮ ಹುಜೂರಿನ ಏನ್ ನಾಲೇನ್ ಪಾಕ್ ಚಪ್ಲಿ ಶರೀಫವನ್ನು ಆ ರೀತಿ ಗೌರವ, ಆ ರೀತಿ ಪ್ರೀತಿ ಮಾಡ್ತಿದ್ರು. ಇಲ್ಲೇ ತನಕ ಬಂದಿದೆ ಪ್ರೀತಿಯ ಸಹೋದರರೇ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹಜರತ್ ಅಬ್ದುಲ್ಲಾ ಬಿನ್ ಮಸ್ಊದ್ಗೆ ಈ ರೀತಿ ಶಿಕ್ಷಣ ಜ್ಞಾನ ಕೊಟ್ಟಿದ್ದಾನೆ. ಏಕೆಂದ್ರೆ ಹಜರತ್ ಅಬ್ದುಲ್ಲಾ ಬಿನ್ ಮಸ್ಊದ್ ಬಗ್ಗೆ ಇಲ್ಲೇ ತನಕ ರಿವಾಯತ್ ಬಂದಿದೆ. ಹಜರತ್ ಅಬ್ದುಲ್ಲಾ ಬಿನ್ ಮಸ್ಊದ್ ಹೇಳಕ್ ಬಂದಿದ್ದಾರೆ, ಕುರ್ಆನಿನ ಯಾವುದೇ ಆಯತ್ ಕೇಳಬೇಕಂದ್ರೆ ನನ್ನನ್ನು ಕೇಳಿ, ಏಕೆಂದ್ರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲೆ ಆಯತ್ ಯಾವ ಸಂದರ್ಭದಲ್ಲಿ ಎಂತಹ ಸಂದರ್ಭ ಬಂದಿದೆ ಅನ್ನೋದು ನಾನು ಹೇಳ್ತೇನೆ ಅಂತ ಹಜರತ್ ಅಬ್ದುಲ್ಲಾ ಬಿನ್ ಮಸ್ಊದ್ ಹೇಳಕ್ ಬಂದಿದ್ದಾರೆ. ಇದು ಮಾತು ಎಷ್ಟು ಆಯತ್ ಇದೆ ಅನ್ನೋದು ಹಜರತ್ ಅಬ್ದುಲ್ಲಾ ಅವರು ಹೇಳಿದ್ದಾರೆ. ಏನಂತ, ಕುರಾನ್ ನಲ್ಲಿ, ಇಡೀ ಕುರಾನ್ ನಲ್ಲಿ ಆಯತುಗಳು ಎಷ್ಟದಾವ? ಟೋಟಲ್ 6666 ಏನಿದೆ ಆಯತುಗಳಿದೆ ಇಡೀ ಕುರಾನ್ ನಲ್ಲಿ. 6666 ಕುರಾನ್ ನಲ್ಲಿ, ಇಡೀ ಕುರಾನ್ ನಲ್ಲಿ ಆಯತುಗಳಿದೆ. ಅದು ಯಾರು ಹೇಳಿದ್ರು? ಹಜರತ್ ಅಬ್ದುಲ್ಲಾ ಬಿನ್ ಮಸ್ಊದ್. ಹಜರತ್ ಅಬ್ದುಲ್ಲಾ ಬಿನ್ ಮಸ್ಊದ್ ಹೇಳಿದ್ರು ಪ್ರೀತಿಯ ಸಹೋದರರೇ. ಈ ಜ್ಞಾನ, ಈ ಶಕ್ತಿ ಎಲ್ಲಿಂದ ಸಿಕ್ಕಿದೆ? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೀತಿ ಮಾಡಿದ ನಂತರ ಪ್ರೀತಿಯ ಸಹೋದರರೇ. ಇವತ್ತು ಇಂತಹ ನಬಿಯವರು ನಮಗೆ ಸಿಕ್ಕಿದ್ದಾರೆ ಅಂದ್ರೆ ಈ ನಬಿಗೆ ನಾವು ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡಬೇಕು. ಏಕೆಂದ್ರೆ ಹಜರತ್ ಹುಜೂರ್ ತಾವು ಶರಹ ಹೇಳಿದ್ದಾರೆ ಏನಂತ, ನಮ್ಮ ಜೀವನದಲ್ಲಿ ಪ್ರೀತಿ ಮಾಡಬೇಕಂದ್ರೆ ನಮ್ಮ ಜೀವನದಲ್ಲಿ ಪ್ರೀತಿ ಇರಬೇಕು. ಏನಂತ ಪ್ರೀತಿ ಇರಬೇಕು? ಜಿಂದಗಿ ಯೇ ನಹೀ ಹೈ ಕಿಸಿ ಕೆ ಲಿಯೇ, ಜಿಂದಗಿ ಹೈ ನಬಿ ಕೆ ಲಿಯೇ, जीना मरना है सब कुछ नबी के लिए, ऐश कर लो यहाँ मुनकिरो 4 दिन, मर के तरसोगे इस जिंदगी के लिए, मर के तरसोगे इस जिंदगी के लिए. ಪ್ರೀತಿಯ ಸಹೋದರರೇ, ಹಜರತ್ ಅಬ್ದುಲ್ಲಾ ಬಿನ್ ಮಸ್ಊದ್ ಆಗಿದ ನಂತರ ಎಷ್ಟು ಸಹಾಬಾ ಕರಾಮರು ಏನ್ ಮಾಡ್ತಿದ್ರು, ಅವರಿಗೆ ನೋಡಿ ಮುಸಲ್ಮಾನ ಆಗಿ ಬಂದ್ರು. ಲಾಸ್ಟ್ ವಾಕ್ಯ ಹೇಳಿ ನಾನು ಮುಕ್ತಾಯ ಮಾಡುತ್ತೇನೆ. ಹಜರತ್ ಖಾಲಿದ್ ಬಿನ್ ಸঈದ್ ರದಿಯಲ್ಲಾಹು ತಆಲಾ ಅನ್ಹರು. ಪ್ರೀತಿಯ ಸಹೋದರರೇ, ಹಜರತ್ ಖಾಲಿದ್ ಬಿನ್ ಸঈದ್ ರದಿಯಲ್ಲಾಹು ತಆಲಾ ಅನ್ಹರು ರಾತ್ರಿಯಲ್ಲಿ ಮಲಗಿದ್ದಾರೆ. ಇನ್ನೂ ಮುಸಲ್ಮಾನ ಆಗಿದ್ದಿಲ್ಲ. ಪ್ರೀತಿ ಇತ್ತು, ಏನು ಪ್ರೀತಿ ಇತ್ತು, ಹುಜೂರಿನ ಪ್ರೀತಿ ಇತ್ತು. ರಾತ್ರಿಯಲ್ಲಿ ಮಲಗಿದ್ದಾರೆ. ಮಲಗಿದ ನಂತರ ಕನಸಲ್ಲಿ ಏನು ನೋಡುತ್ತಾರೆ? ಒಂದು ದೊಡ್ಡವಾದ ಬೆಂಕಿ ಇದೆ. ಆ ಬೆಂಕಿನ ತೆಗ್ಗಿನಲ್ಲಿ ನನ್ನ ತಂದೆಯರು ನನ್ಗೆ ದೂಡ ಕುಂತಿದ್ದಾರೆ. ಆ ಬೆಂಕಿಯಲ್ಲಿ ನನಗೆ ಈ ರೀತಿ ದೂಡಿ ಒಯ್ಯಾ ಕುಂತಿದ್ದಾರೆ ನನ್ನ ತಂದೆಯರು. ಯಾರು? ಹಜರತ್ ಖಾಲಿದ್ ಬಿನ್ ಸঈದ್ ಅವರು ಹೇಳಕ್ ಕುಂತಿದ್ದಾರೆ. ಇದು ಕನಸನ್ನು ನೋಡಿದ ನಂತರ ನನ್ನ ತಂದೆಯರು ಹೇಗೆ ನನ್ನ ಬೆಂಕಿಯಲ್ಲಿ ದೂಡಬೇಕಾಗಿತ್ತು, ನಾನು ಇನ್ನೂ ಬೆಳಕ್ ಕುಂತಿದ್ರೆ ಬೆಳೋದ ಮುಂಚೆನೆ ಒಬ್ಬರು ನನ್ನ ಕೈ ಹಿಡಿದು ಹೊರಗಡೆ ತೆಗೆಯಾಕ ಕುಂತಿದ್ದಾರೆ. ನಾನು ಹೇಗೆ ಆ ಮುಖವನ್ನು ತಿರುಗಿಸಿ ನೋಡ್ಬೇಕಾಗಿತ್ತು, ಯಾರು ನನ್ನ ಕೈ ಹಿಡಿದಾರೆ ಅನ್ನೋದು ನಾನು ಕನಸು ನೋಡಬೇಕಾಗಿತ್ತು. ಆ ಹಿಡಿದಿರುವ ಕೈ ಬೇರೆ ಯಾರಿಲ್ಲ, ನನ್ನ ಹೃದಯದ ಬೆಳಕು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನನ್ನ ಕೈ ಹಿಡಿದು ಹೊರಗಡೆ ತಗೊಳಕ್ ಕುಂತಿದ್ದಾರೆ. ಇದು ಕನಸಿನಲ್ಲಿ ನೋಡಿದ ನಂತರ ಹಜರತ್ ಖಾಲಿದ್ ಬಿನ್ ಸঈದ್ ಅವರು ಎಚ್ಚರಾಗಿ ಮೊದಲಿಗೆ ಓಡಿ ಬಂದ್ರು ನಮ್ಮ ನಬಿಗಳ ಬಾರ್ಗಳಲ್ಲಿ, ಯಾ ರಸೂಲಲ್ಲಾಹ್, ನಾನು ಈ ರೀತಿ ಕನಸು ನೋಡಿದ್ದೀನಿ ಯಾ ರಸೂಲಲ್ಲಾಹ್. ಏಕೆಂದ್ರೆ ಪ್ರೀತಿಯ ಸಹೋದರರೇ, ಹುಜೂರಿಗೆ ಯಾರು ನಂಬಿದ್ರು, ಅವ್ರ ಮಾತಿನಲ್ಲಿ ಯಾರು ಪಾಲನೆ ಮಾಡಿದ್ರು, ಇದರಿಂದ ಒಂದು ನಮ್ಗೆ ಸಂದೇಶ ಸಿಕ್ಕಾಕುಂತಿದೆ. ಯಾರು ಹುಜೂರಿನ ಮಾತಿನ ಪ್ರಕಾರ ಜೀವನ ಮಾಡಿದ್ರು ಅಂತಹ ಜನರು ಬೆಂಕಿಯಲ್ಲಿಲ್ಲ, ಸ್ವರ್ಗದಲ್ಲಿ ಹೋಗುತ್ತಾರೆ. ಪ್ರೀತಿಯ ಸಹೋದರರೇ, ಹಜರತ್ ಖಾಲಿದ್ ಬಿನ್ ಸঈದ್ ಅವರು ನರಕ ಹೋಗಕ್ ಕುಂತಿದ್ರು, ಬೆಂಕಿಯಲ್ಲಿ ಬೆಳಕ್ ಕುಂತಿದ್ರು, ಕೈ ಹಿಡಿದು ಹೊರಗಡೆ ಜಗ್ಗಿದ್ರು. ಯಾರು? ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಐ ಖಾಲಿದ್, ಇದರ ಅರ್ಥ ಏನೆಂದರೆ ನೀನು ನರಕಲ್ಲಿ ಹೋಗೋದು ಕೆಲಸ ಮಾಡಕ್ ಹೋಗ್ಬೇಡ, ಮೊದಲಿಗೆ ಐ ಖಾಲಿದ್ ಮುಸಲ್ಮಾನ ಆಗು, ಸ್ವರ್ಗದಲ್ಲಿ ಹೋಗೋದು ಕೆಲಸವನ್ನು ಮಾಡು. ಇದು ಹೇಳಿದ ನಂತರ ಹಜರತ್ ಖಾಲಿದ್ ಬಿನ್ ಸঈದ್ ರದಿಯಲ್ಲಾಹು ತಆಲಾ ಅನ್ಹರು ಅವ್ರು ಏನ್ ಮಾಡಿದ್ರು? ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಹೇಳಿ ಮುಸಲ್ಮಾನ ಆದ್ರು. ಪ್ರೀತಿಯ ಸಹೋದರರೇ, ಇದಾಗಿದ ನಂತರ ಹಜರತ್ ಅಬೂ ಜರ್ ಗಫಾರಿ ರದಿಯಲ್ಲಾಹು ಅನ್ಹು ಬಗ್ಗೆ ನಾವು ಓದು ಬರೋ ಶುಕ್ರವಾರ ಇನ್ಶಾಅಲ್ಲಾಹ್ ಕೇಳೋ ಪ್ರಯತ್ನ ಮಾಡೋಣಂತೆ. ಹಜರತ್ ಅಬೂ ಜರ್ ಗಫಾರಿ ರದಿಯಲ್ಲಾಹು ಅನ್ಹು ಅದೇ ರೀತಿ ಪ್ರೀತಿಯಿಂದ ಮುಸಲ್ಮಾನ ಆಗಿದ್ರು. ಅವ್ರು ಯಾವ ರೀತಿ ಮುಸಲ್ಮಾನ ಆದ್ರು ಮತ್ತು ಅವ್ರು ಮುಸಲ್ಮಾನ ಆಗಿದ್ದ ನಂತರ ಅಲ್ಲಾಹ್ ರಸೂಲನ ಮೇಲೆ, ಪ್ರವಾದಿ ಮೇಲೆ ಆಯತ್ ಬಂತು. ಏನಂತ? ಫಸ್ದಾ ಬಿಮಾ ತುಮರ್, ಐ ಮಹಬೂಬ್, ನಿಮ್ಗೆ ಯಾವ ಮಾತಿನ ಹೇಳೋದು ಹುಕ್ಮ ಬಂದಿದೆ, ಅನುಮತಿ ಬಂದಿದೆ, ಅಲಲ್ ಏಲಾನ್, ಜನರಿಗೆ ಅಲಲ್ ಏಲಾನ್ ನೀವು ತಿಳಿಸ್ರಿ, ಹೇಳ್ರಿ ಅಂತೂ ಹುಕ್ಮ ಬಂತು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನರಿಗೆ ಹೇಳೋದು ಮುಂಚೆ ಮೊದಲಿಗೆ ತನ್ನ ಕುಟುಂಬಗಳಿಗೆ ಜಮಾ ಮಾಡಿದ್ರು. ಮಾಡಿ ಅವ್ರ ತನಕ ಏನು ಸಂದೇಶ ಕೊಟ್ಟರು, ಈ ರೀತಿ ನಾನು ಅಲ್ಲಾಹನ ನಬಿಯಾಗಿ ಬಂದಿದ್ದೇನೆ, ನಿಮ್ಮ ನಡವಳಿಕೆ ಬಹಳ ತಪ್ಪಿದೆ, ಕುಫ್ರ್ ಇದೆ, ಇದು ಶಿರ್ಕ್ ಇದೆ, ಈ ರೀತಿ ಮಾಡಬೇಡ್ರಿ. ಭಗವಂತ ಒಬ್ಬನೇ ಇದ್ದಾನೆ, ಅಲ್ಲಾಹನ ಪ್ರಾರ್ಥನೆ ಮಾಡ್ರಿ, ಒಬ್ಬನೇ ಭಗವಂತನ ಇಬಾದತ್ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಪೂಜೆ ಮಾಡ್ರಿ, ಸಾವಿರಾರು ಭಗವಂತನ ಮಾಡಕ್ ಹೋಗ್ಬೇಡ್ರಿ ಅಂತ ಹುಜೂರ್ ಸಲ್ಲಲ್ಲಾಹು ಎಲ್ಲಾ ಜನರಿಗೆ ತಿಳಿಸಿ ಹೇಳಕ್ ಕುಂತಿದ್ರು. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಎಲ್ಲಾ ಜನರಿಗೆ ಹೇಳಿದ್ರು, ಅಲ್ಲಾಹನ ಹೊರತು ಬೇರೆ ದೇವರು ಯಾರು ಇಲ್ಲ, ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನ ನಬಿ, ಅಲ್ಲಾಹನ ಪ್ರವಾದಿಯಾಗಿ ಬಂದಿದ್ದಾರೆ ಅಂತ ಎಲ್ಲಾ ಜನ ಸಂದೇಶ ಕೊಟ್ರು. ಅವಾಗ ಅವ್ರ ಚಿಕ್ಕಪ್ಪಾಜಿ ಯಾರು? ಅಬೂ ಲಹಬ್. ನಾವು ಸೂರಾ ಓದ್ತೀವೆಲ್ಲ, ಬಹಳಷ್ಟು ಜನಕ್ಕೆ ಕುರಾನ್ ಸೂರತ್ ನೆನಪಿದೆ. ಯಾವುದು? ತಬ್ಬತ್ ಯದಾ ಅಬೀ ಲಹಬಿ ವತಬ್. ಇದು ಕುರಾನ್ ಸೂರಾ ಏನಿದೆ ಅವ್ರ ಚಿಕ್ಕಪ್ಪಾಜಿ ಮತ್ತು ಅವ್ರ ಚಿಕ್ಕಮ್ಮ ಚಾಚಿ ಮೇಲೆ ಬಂದಿದ್ದು.
ಸೂರಾ ಎದಕ್ಕೆ ಬಂದಿದೆ ಅನ್ನೋದು ನಾವು ಬರೋ ಶುಕ್ರವಾರ ಕೇಳೋಣ इंशाल्लाह ताला। अल्लाह कड़े दुआ ಮಾಡುತ್ತೇನೆ, ऐ मेरे मालिक मला कहने में चालने में समझाने में जहां भी गलती माफ अता फरमा। हम तमाम लोग हक के रास्ते पे चलने की तौफीक अता फरमा, गुनाहों से नफरत, नेकियों से मोहब्बत करने की तौफीक अता फरमा। ऐ मेरे मौला यहाँ पर बैठकर हमने जो भी अल्लाह नबी की सीरत, नबी की जिंदगी के हवाले से जो कोई भी बातें सुनी है मेरे मौला, इन तमाम बातों को ज़हन नशीन रखते हुए हमारे दिलों में नबी की सच्ची पक्की मोहब्बत अता फरमा। ऐ मेरे मौला हर तरह की लोगों के खौफ, लोगों के डर से हिफाजत अता फरमा। ऐ मेरे मौला जब तक हम जिंदा रहें या अल्लाह, जब तक बस तेरे और तेरे महबूब की मोहब्बत में जिंदगी गुजारने की तौफीक अता फरमा। तेरे खौफ, तेरे डर से जिंदगी गुजारने की तौफीक अता फरमा। इन तमाम लोगों को गवाह बनाकर मैं तौबा करता हूँ। अस्तगफिरुल्लाह रब्बी मिन कुल्ली ज़ंबि व खतियत व अतूबु इलैह व आखिर दअवाना अल्हम्दुलिल्लाहि रब्बिल आलमीन। अस्सलामु अलैकुम व रहमतुल्लाहि व ಬರಕಾತುಹು। ಇನ್ನೊಂದು ಮಾತು, ಇದು ನಾನು ವರ್ಷ ಹೇಳ್ಕೊಂಡು ಬರಾಕೊಂಡಿದ್ದೇನೆ, ಈ ತಿಂಗಳ ಯಾವುದು? ಸಫರಿನ ತಿಂಗಳ, ಸಫರುಲ್ ಮುಜಫರ್। ठीक है, ಈ ಸಫರಿನ ತಿಂಗಳ ಹೇಗೆ ಬರುತ್ತದೆ? ಬಹಳಷ್ಟು ಜನರು ಏನ್ ಹೇಳ್ತಾರ, ಮೊಹರಂ ಆಗಿದ ನಂತರ ಬರೋದು ತಿಂಗಳ ಏನಿದೆ ಅದು ಕೆಟ್ಟವಾದ ತಿಂಗಳ. ಬಹಳಷ್ಟು ನಮ್ಮ ಮುಸಲ್ಮಾನ್ ಜನರೊಳಗೆ ಇದು ಭಾವನೆ, ಯೋಚನೆ ಇದೆ. ಏನಂತ ಹೇಳ್ತಾರ, ಕೆಟ್ಟವಾದ ತಿಂಗಳ, ಈ ತಿಂಗಳಲ್ಲಿ ಜಗ ಖರೀದಿ ಮಾಡಬಾರ್ದು, ಈ ತಿಂಗಳಲ್ಲಿ ಆ ಊರಿಗೆ ಹೋಗಬಾರ್ದು, ಇಲ್ಲಿ ಹೋಗಬಾರ್ದು, ಮದುವೆ ಮಾಡ್ಕೋಬಾರ್ದು, ಮದುವೆ ಮಾಡ್ಕೊಂಡು ಬಂದಿದ್ದು ಸೊಸೆಗೆ ತಾಯಿ ತಂದೆಯ ಮನೆಗೆ ಕಳಿಸಬಾರ್ದು. ಹಂಗೇನಾದ್ರೂ ಸೊಸೆ ತಾಯಿ ತಂದೆಗೆ ಮನೆಗೆ ಹೋಗಿದ್ರೆ ಮತ್ತು ಗಂಡನ ಮನೆಗೆ ಒಂದ್ ತಿಂಗಳ ಆಗ ತನಕ ಹೊಳ್ಳಿ ಬರಬಾರ್ದು. ಈ ರೀತಿ ಅವರು ಏನೋ ಅವ್ರ ತಿಳುವಳಿಕೆ ಪ್ರಕಾರ ಹೇಳ್ತಿರ್ತಾರ. ಆದ್ರೆ ಅವ್ರಿಗೆ ಹೋಗಿ ನೀವು ಕೇಳ್ರಿ, ಇದು ಎಲ್ಲಿಂದ ಹೇಳಕ್ ಕುಂತಿದ್ರಿ ಅಮ್ಮ, ನೀವು ಯಾರು ಹೇಳಿದ್ರಿ ನಿಮ್ಗೆ? ಅವರು ಒಂದೇ ಉತ್ತರ ಕೊಡ್ತಾರ. ಅದನ್ನ ಯಾರನ್ನ ಪಕ್ಕ ಹೇಳದೇನೆ ಒಂದೇ ಉತ್ತರ ಕೊಡ್ತಾರೆ. ಏನಂತ? ನಮ್ಮ ಬಡಿಮ ಹೇಳಿದ್ರು, ನಮ್ಮ ಖಾಲ ಹೇಳಿದ್ರು, ನಮ್ಮ ಮಾಮು, ನಮ್ಮ ಚಿಕ್ಕಪ್ಪಾಜಿ ಹೇಳಿದ್ರು. ಇದು ಬಿಟ್ಟು ಬೇರೆ ಏನ್ ಹೇಳಂಗಿಲ್ಲ ಅವ್ರು. ಹದೀಸ್ ಮುಬಾರಕನಲ್ಲಿ, ಶರೀಯತ್ನಲ್ಲಿ ಏನಿದೆ, ಕುರಾನಲ್ಲಿ ಬಂದ ಸಫರ್, ಸಫರ್ ಏನಿಲ್ಲ. ಇಡೀ ತಿಂಗಳ, ಇಡೀ ದಿನ, ಇಡೀ ಸಮಯ ಅಲ್ಲಾಹನ ನೆಹಮತ್ ಇದೆ, ಅಲ್ಲಾಹನ ಅತಿ ಒಳ್ಳೆಯವಾದ ತಿಂಗಳುಗಳು. ಎಲ್ಲಾ ತಿಂಗಳಲ್ಲಿ ಬರ್ಕತ್ ಇದೆ, ಎಲ್ಲಾ ತಿಂಗಳಲ್ಲಿ ರಹಮತ್ ಇದೆ. ಹೀಗೆ ಇದು ನಮ್ಮ ಕೆಟ್ಟ ವಿಚಾರಣೆಗಳು, ನಮ್ಮ ಕೆಟ್ಟ ಭಾವನೆಗಳು. ಇದು ಮೊದಲಿಗಿನ ಜನರು ಏನ್ ಮಾಡ್ತಿದ್ರು, ನಾನು ಹೇಳಿದ್ದೇನೆ, ರಜಬ್ ತಿಂಗಳ ಬಂದಿದ ನಂತರ 4 ತಿಂಗಳಲ್ಲಿ ಜನರು ಯುದ್ಧ ಮಾಡ್ತಿದ್ದಿಲ್ಲ, ಕೆಟ್ಟವಾದ ಕೆಲಸ ಮಾಡ್ತಿದ್ದಿಲ್ಲ, ಕೆಟ್ಟ ಚಟಗಳು ಮಾಡ್ತಿದ್ದಿಲ್ಲ, ಜಗಳಾಟ ಪಗಳದ ದೂರ ಆಗ್ತಿದ್ರು. ಅದು ಕುರಾನಲ್ಲಿ ಬಂದಿದೆ. 4 ತಿಂಗಳದ ಹೆಸರು ಬಂದಿದೆ. ಆ 4 ತಿಂಗಳದ ಹೆಸರು ಯಾವುದು? ಮೊದಲನೇ ತಿಂಗಳದ ಹೆಸರು ರಜಬ್ ಅಂತ ಬಂದಿದೆ, ಎರಡನೇದು ಜಿಲ್ಕಾಯ್ದ, ಮೂರನೇದು ಜಿಲ್ಹಿಜ್ಜಾ, ನಾಲ್ಕನೇದು ಮುಹರಂ. ಈ 4 ತಿಂಗಳ ಹೇಗೆ ಬರ್ತಿತ್ತು, ಅವಾಗ ಜನರು ಏನ್ ಮಾಡ್ತಿದ್ರು, ಎಲ್ಲಾ ಯುದ್ಧಗಳಿಂದ, ಎಲ್ಲಾ ಕೆಟ್ಟ ಚಟಗಳಿಂದ, ಎಲ್ಲಾ ತರಹದ ಪಾಪದ ಕೆಲಸದಿಂದ ದೂರ ಆಗ್ತಿದ್ರು. ಈ ತಿಂಗಳದೆಲ್ಲ ಎಲ್ಲಾರು ಜಗಳಾಟ ಪಗಳದ ದೂರ ಆಗ್ತಿದ್ರು, ಒಳ್ಳೆ ದಾರಿಯಲ್ಲಿ ಬರೋ ಪ್ರಯತ್ನ ಮಾಡ್ತಿದ್ರು. ಹೇಗೆ ಮೊಹರಂ ಕೊನೆಯ ದಿನ, ಕೊನೆಯ ತಿಂಗಳ 4ನೇ ತಿಂಗಳ ಇದು ಹೇಗೆ ಮುಕ್ತಿ ಆಗಿತ್ತು, ಅವಾಗ ಜನರು ಮತ್ತೆ ಯುದ್ಧ ಸ್ಟಾರ್ಟ್. ಅವ್ರ ಜೊತೆ ಜಗಳ ಮಾಡುದು, ಇವ್ರ ಜೊತೆ ಯುದ್ಧ ಮಾಡುದು, ಅವ್ರಿಗೆ ಹಂಗೆ ಬೆಂಕಿ ಹಚ್ಚೋದು, ಇವ್ರಿಗೆ ಬೆಂಕಿ ಹಚ್ಚೋದು, ಆ ರೀತಿ ಕೆಲಸ ಮಾಡ್ತಿದ್ರು ಮೊಹರಂ ಆಗಿದ ನಂತರ. ಈಗ ಯುದ್ಧಕ್ಕೆ ಏನು ಜನರು ಹೋಗಿದ್ರು, 1400 ವರ್ಷದ ಮುಂಚೆ ಮಾತಾಡಕ್ ಹೋಗಿದ್ದೇನೆ. ಅವಾಗಿನ ದಡ್ಡರ ಜನರಿನ ಬುದ್ಧಿ ಇತ್ತು ಅವಾಗ. ಈ ರೀತಿ ತಿಂಗಳ ಹೇಗೆ ಮುಕ್ತಿ ಆಗ್ತಿತ್ತು, ಅವಾಗ ಪುರುಷರು ಯುದ್ಧಕ್ಕೆ ಹೋಗ್ಬಿಡ್ತಿದ್ರು, ಸಾಮಾನು ತಗೊಂಡು, ಕಡಗ ಚೂರಿ ತಗೊಂಡು ಹೋಗ್ಬಿಡ್ತಿದ್ರು. ಹೋಗಿದ ನಂತರ ಮನೆಯಲ್ಲಿರುವ ಹೆಣ್ಮಕ್ಳು ಅವ್ರು ಏನ್ ಮಾಡ್ತಿದ್ರು, ಎಷ್ಟು ಒಳ್ಳೆಯವಾದ ಪವಿತ್ರವಾದ 4 ತಿಂಗಳ ಬಂದಿತ್ತು. ಈ ತಿಂಗಳಲ್ಲಿ ಯಾರು ಯುದ್ಧಕ್ಕೆ ಹೋಗ್ತಿದ್ದಿಲ್ಲ, ಮನೇಲಿ ಇರ್ತಿದ್ರು, ಮಕ್ಕಳಿನ ಜೋಪಾನ ಮಾಡ್ತಿದ್ರು, ಮಕ್ಕಳಿಗೆ ಸೇವೆ ಮಾಡ್ತಿದ್ರು, ಹೆಂಡತಿಗೆ ನೋಡ್ತಿದ್ರು, ತಾಯಿ ತಂದೆಗೆ ನೋಡ್ಕೊಂಡು ಹೋಗ್ತಿದ್ರು, ಎಷ್ಟೋ ನಮ್ಮ ಜೊತೆ ಇದ್ದು ಜೀವನ ಮಾಡ್ತಿದ್ರು. ಯಾಕೆ ಮೊಹರಂ ಕಡಿತಪ್ಪ, ಯಾಕೆ ಇದು ತಿಂಗಳ ಬಂತು, ಸಫರಿನ ತಿಂಗಳ? ಅವಾಗಿನ ಹೆಣ್ಮಕ್ಕಳು ಈ ರೀತಿ ಯೋಚನೆ ಮಾಡ್ತಿದ್ರು. ಈ ತಿಂಗಳ ಹೇಗೆ ಬಂತು, ಎಲ್ಲಾರು ಮನೆ ಬಿಟ್ಟು ಹೋದ್ರು ಯುದ್ಧನಲ್ಲಿ. ಈಗ ಹೋಗಿದಾರ, ಹಳ್ಳಿ ಬರ್ತಾರ ಅನ್ನೋದು ಯಾರಿಗೆ ನೆನಪಿಲ್ಲ. ಯಾಕೆಂದ್ರೆ ಯುದ್ಧನಲ್ಲಿ ಹೋಗಿದಾರ ಅವರು, ಅಲ್ಲಿ ಯುದ್ಧದಲ್ಲಿ ಯಾರು ಸಾಯ್ತಾರ, ಯಾರು ಬದುಕ್ತಾರ ಹೇಳಕ್ ಬರಂಗಿಲ್ಲ. ಅದಕ್ಕೆ ಹೆಣ್ಮಕ್ಕಳು ಏನ್ ಮಾಡ್ತಿದ್ರು, ಈ ಮೊಹರಂ ತಿಂಗಳ ಆಗಿದ ನಂತರ, ಸಫರ್ ತಿಂಗಳ ಬಂದಿದ ನಂತರ ಯುದ್ಧ ಸ್ಟಾರ್ಟ್ ಐತೆ, ಪೈಗೆ ಎಲ್ಲಾರು ಹೋಗ್ಬಿಟ್ಟಿದಾರ, ಈಗ ನಮ್ಮ ಪುರುಷರು ಹಳ್ಳಿ ಬರಂಗಿಲ್ಲ ಅಂತವ್ರು ಈ ತಿಂಗಳ ಬಗ್ಗೆ ಕೆಟ್ಟ ವಿಚಾರ ಇಟ್ಕೊಂಡು ಈ ತಿಂಗಳ ಬಗ್ಗೆ ಕೆಟ್ಟ ಒಂದು ಮಾತು ಹೇಳ್ತಿದ್ರು. ಆದ್ರೆ ನಮ್ಮ ಹದೀಸ್ ಮುಬಾರಕದಲ್ಲಿ, ನಮ್ಮ ಶರೀಯತ್ನಲ್ಲಿ, ಇಸ್ಲಾಂನಲ್ಲಿ ಈ ತಿಂಗಳಿಗೆ ಕೆಟ್ಟವಾದ ಹೇಳಕ್ ಹೋಗ್ಬೇಡ್ರಿ. ಈ ತಿಂಗಳ ಏನಿದೆ ಪವಿತ್ರವಾದ, ಸುಂದರವಾದ, ಒಳ್ಳೆವಾದ ತಿಂಗಳೇ ಇದೆ. ಈ ತಿಂಗಳಲ್ಲಿ ಮೊದಲೇ ಮಾತು ಏನಂದ್ರೆ, ನಾವು ಅತಿ ಜಾಸ್ತಿ ನಮಾಜ್ ಮಾಡ್ಬೇಕು, ಅಲ್ಲಾಹನ ಕಡೆ ದುವಾ ಮಾಡ್ಬೇಕು. ಹಂಗ ಜನರಿಂದ ಬಾಯಿನಿಂದ ಬರಾಕಂದಿರಪ್ಪ ಅಂದ್ರೆ ನಾವು ದುವಾ ಮಾಡಿ, ಅಲ್ಲ ಯಾರಿಗೆ ಈ ತಿಂಗಳಲ್ಲಿ ಕೆಟ್ಟವಾದ ಆಗ್ಬಾರ್ದಪ್ಪ, ಎಲ್ಲಾರಿಗೆ ಒಳ್ಳೇದಾಗ್ಲಿ, ಎಲ್ಲಾರಿಗೆ ಒಳ್ಳೆತನನಾಗ್ಲಿ, ಎಲ್ಲಾರಿಗೆ ಮನೆಯಲ್ಲಿ ಸುಖಾನ ಸಿಗ್ಲಿ, ಎಲ್ಲಾರಿಗೆ ಬರ್ಕತನ ಸಿಗ್ಲಿ, ಯಾರಿಗೆ ಕೆಟ್ಟದಾಗ್ಬಾರ್ದು. ನಾವು ಇನ್ನೂ ದುವಾ ಮಾಡ್ಬೇಕು. ಇಂಥ ತಿಂಗಳ ಸಿಕ್ಕಿದ ನಂತರ ನಾವು ಏನ್ ಮಾಡ್ತೀವಿ, ಇಂಥ ತಿಂಗಳ ಬಂತಂದ್ರೆ, ಸಫರ್ ತಿಂಗಳ ಬಂತಮ್ಮ, ಹೋಗ್ಬೇಡ್ರಿ, ಅಲ್ಲಿ ಮದುವೆ ಮಾಡಬೇಡ್ರಿ, ಅದು ಮಾಡ್ಬೇಕು. ಇದು ಎಲ್ಲ ನಮ್ಮ ವಹಮು, ನಮ್ಮ ದಡ್ಡರ ಕಾಲಿನ ಬುದ್ಧಿ ಇದೆ. ನಮ್ಮ ಇಸ್ಲಾಂನಲ್ಲಿ ಇದ್ರ ಬಗ್ಗೆ ಏನು ಸಂದೇಶ ಬಂದಿಲ್ಲ, ಕೆಟ್ಟ ತಿಂಗಳ ತಿಳ್ಕೊರಿ ಅಂತ. ठीक है, ಯಾವತ್ತು ಹಿಂಗ್ ತಿಂಗಳ ಬಂದಿದ್ರೆ ನೀವು ತಿಳ್ಕೊಂಡ್ಬಿಡ್ರಿ, ಈ ತಿಂಗಳ ಯಾರಿಗೆ ಕೆಟ್ಟದಲ್ಲ, ಪವಿತ್ರವಾದ, ಒಳ್ಳೆವಾದ, ಸುಂದರವಾದ ತಿಂಗಳ ಇದೆ. ಈ ತಿಂಗಳ ಬಗ್ಗೆ ಯಾವತ್ತೂ ಕೆಟ್ಟವಾದ ಮಾತನ್ನು ಹೇಳಬಾರ್ದು. ठीक है, ಗೊತ್ತಾಯ್ತ್ರಿ? ಈ ರೀತಿ ಇತ್ತು ಮೊದಲಿನ ದೊಡ್ಡ ಕಾಲದ ಜನರು, ಈ ರೀತಿ ತಿಂಗಳ ಬಗ್ಗೆ ಕೆಟ್ಟ ಮಾತು ಹೇಳ್ತಿದ್ರು. ಈಗ ಹಂಗೇನಿಲ್ಲ. ठीक है, ಯಾರು ಸುನ್ನತ್ ನಮಾಜ್ ಮಾಡಿಲ್ಲ ಅವ್ರು ಸುನ್ನತ್ ನಮಾಜ್ ಮಾಡಿಕೊಡ್ರಿ.